ಸಾಮಾನ್ಯ ಗ್ರಾಹಕನ ಮೇಲೆ ಶುಲ್ಕ ಹೇರಿಕೆಯಿಂದ ಹಿಂದೆ ಸರಿದ ಐಸಿಐಸಿಐ ಗ್ರಾಹಕರಿಗೆ ಪ್ರತಿ ಯುಪಿಐ ವಹಿವಾಟಿಗೆ ₹6 ಶುಲ್ಕ ವಿಧಿಸ್ತಾ ಇಲ್ಲ. ವಹಿವಾಟು ನಿರ್ವಹಿಸುವಂತಹ ಪಾವತಿ ಅಗ್ರಿಗೇಟರ್ಗಳಿಗೆ ಮಾತ್ರ ಈ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಎಸ್ಕ್ರೋ ಖಾತೆ ಇಲ್ಲದಂತ ಪೇಮೆಂಟ್ ಅಗ್ರಿಗೇಟರ್ಗಳಿಗೆ ಶುಲ್ಕ ಅನ್ವಯ ಆಗ್ತಾ ಇದೆ. ಪ್ರತಿ ವಹಿವಾಟಿಗೆ 4 ಬೇಸಿಸ್ ಪಾಯಿಂಟ್ ಅಂದ್ರೆ ₹100ಗೆ 4 ಪೈಸೆ ಹೊಸ ಶುಲ್ಕದ ಅನ್ವಯ ಗರಿಷ್ಠ ₹6 ವರೆಗೆ ಶುಲ್ಕ ವಿಧಿಸಲಾಗುತ್ತದೆ. ಈ ಕುರಿತು ಈಗಾಗಲೇ ಪಾವತಿ ಅಗ್ರಿಗೇಟರ್ಗಳಿಗೆ ಮಾಹಿತಿ ರವಾನೆ ಆಗಿದೆ. ಇನ್ನು ಪೆಟ್ರೋಲ್ ಬಂಕ್ನಲ್ಲಿ ಕ್ರೆಡಿಟ್ ಕಾರ್ಡ್ ಪಾವತಿಗೆ ಮಾತ್ರ ಶುಲ್ಕ. ಆಗಸ್ಟ್ 1ರಿಂದಲೇ ಶುಲ್ಕ ನಿಯಮ ಜಾರಿಗೆ ತಂದಿದ್ದ ಐಸಿಐಸಿಐ ಬ್ಯಾಂಕ್ ಯಾರಿಗೆ ಶುಲ್ಕ? ಸ್ನೇಹಿತರು, ಕುಟುಂಬದವರಿಗೆ ವರ್ಗಾವಣೆ ಯಾವುದೇ ಶುಲ್ಕ ಇಲ್ಲ. ಐಸಿಐಸಿಐ ಮರ್ಚೆಂಟ್ ಅಕೌಂಟ್ಗಳಿಗೆ ನೇರವಾಗಿ ಯುಪಿಐ ಪಾವತಿಗೂ ಶುಲ್ಕ ಇಲ್ಲ. ಹಾಗೆಯೇ ಮರ್ಚೆಂಟ್ ಅಕೌಂಟ್ಗೆ ಗೂಗಲ್ ಪೇ, ಫೋನ್ ಪೇ ಮುಖಾಂತರವಾಗಿ ಯುಪಿಐ ಪಾವತಿಗೆ ಇಲ್ಲ. ಕ್ರೆಡಿಟ್ ಕಾರ್ಡ್, ಯುಪಿಐ ಇಂಧನ ಪಾವತಿಗೆ ಮಾತ್ರ ₹1 ಪ್ಲಸ್ GST ಕೂಡ ಇದೆ. ಶುಲ್ಕ ವಿಧಿಸೋಕೆ ಕಾರಣ ಏನು ಅದನ್ನ ನೋಡ್ಬೇಕಲ್ವಾ? ಅಗಾಧ ಪ್ರಮಾಣದಲ್ಲಿ ಬೆಳೀತಾ ಇರುವಂತ ಯುಪಿಐ ವಹಿವಾಟು, ಗ್ರಾಹಕರಿಂದ ವ್ಯಾಪಾರಿಗೆ ಮಾಡುವಂತ ಪಾವತಿಗಳು ತೀವ್ರ ಏರಿಕೆ ಆಗ್ಬಿಟ್ಟಿದೆ. ಇದನ್ನು ನಿಭಾಯಿಸೋಕೆ ಬ್ಯಾಂಕ್ಗಳು ಮೂಲ ಸೌಕರ್ಯ ಅನ್ನೋದನ್ನು ಹೊಂದಿಲ್ಲ. ಯುಪಿಐ ನಿರ್ವಹಣೆಗಾಗಿ ದೊಡ್ಡ ಮೊತ್ತದ ಹಣ ಖರ್ಚು ಮಾಡ್ತಾ ಇದೆ. ಯುಪಿಐ ಮೇಲೆ ಯಾವುದೇ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಇಲ್ಲ. ಇದರಿಂದ ಪಾವತಿ ನಿರ್ವಹಿಸುವಂತ ಬ್ಯಾಂಕ್ಗಳಿಗೆ ಯಾವುದೇ ಆದಾಯ ಇಲ್ಲ. ಹೀಗಾಗಿ ಫೋನ್ ಪೇ, ಗೂಗಲ್ ಪೇ ಮೇಲೆ ಶುಲ್ಕವನ್ನ ವಿಧಿಸೋಕೆ ಆರಂಭಿಸಿದೆ. ಮೂಲ ಸೌಕರ್ಯ ವೆಚ್ಚವನ್ನ ಸರಿದೂಗಿಸೋಕೆ ಈ ಕ್ರಮವನ್ನ ಕೈಗೊಂಡಿದೆ. ಎಸ್ಕ್ರೋ ಖಾತೆ ಇರುವವರಿಗೆ ಒಂದು ದರ, ಇಲ್ಲದವರಿಗೆ ಮತ್ತೊಂದು ದರ. ಪಾವತಿ ಅಗ್ರಿಗೇಟರ್ಗಳಿಂದ ಶುಲ್ಕ ಪಡೆದು ಆದಾಯ ಗಳಿಸುವಂತಹ ಕ್ರಮ. ಐಸಿಐಸಿಐ ಮಾತ್ರವಲ್ಲ, ಆಕ್ಸಿಸ್ ಬ್ಯಾಂಕ್ಗಳಿಂದಲೂ ಕೂಡ ಈ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.